Hi, I'm Kaviraj from scoringtarget.com. In this video, we are going to discuss Formative Assessment 2 for 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಕ್ವೆಶನ್ ಬ್ಯಾಂಕ್ನ ಆಧಾರವಾಗಿಟ್ಟುಕೊಂಡು FA2 ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಒಂದು ಕೀ ಆನ್ಸರ್. ಸೊ ಎರಡನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಈ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 8 ಮಾರ್ಕ್ಸ್ 20 ಟೈಮ್ 40 ಮಿನಿಟ್ಸ್ ಇರುತ್ತೆ. ಸೊ ಇದರಲ್ಲಿ ಮೊದಲ ಒಂದು ಮೇನ್ ಕ್ವೆಶನ್ 1 ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಸೊ ಇಲ್ಲಿ 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಒಟ್ಟಾರೆ ಈ ಒಂದು ಸೆಕ್ಷನ್ದಿಂದ ನಾವು 3 ಅಂಕವನ್ನು ಪಡ್ಕೋತೀವಿ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಗೆರೆ ಎಳೆದ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ಇದರಲ್ಲಿ ಒಂದು ಪ್ರಶ್ನೆ ನೋಡಿ, ಸ್ಟೇಟ್ಮೆಂಟ್ ಇದೆ, ಹಿ ಆ್ಯಂಡ್ ಹಿಸ್ ಬ್ರದರ್ ವೆಂಟ್ ಟು ದಿ ಮಾರ್ಕೆಟ್. ಸೊ ಈ ಒಂದು ಸೆಂಟೆನ್ಸಲ್ಲಿ ಆ್ಯಂಡ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ನಾವು ಆಪ್ಷನಿಂದ ನೋಡ್ಕೋಬೇಕು. ಆಪ್ಷನ್ ಎ ಪ್ರಿಪೊಸಿಷನ್, ಆಪ್ಷನ್ ಬಿ ಕಂಜಕ್ಷನ್, ಆಪ್ಷನ್ ಸಿ ಆರ್ಟಿಕಲ್, ಆಪ್ಷನ್ ಡಿ ನೌನ್. ಸೊ ಆ್ಯಂಡ್ ಅನ್ನೋದು ಕಂಜಕ್ಷನ್ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಾವು ಕೀ ಆನ್ಸರ್ ಚೆಕ್ ಮಾಡ್ಕೊಂಬರೋಣ. ಮೊದಲನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಕಂಜಕ್ಷನ್ ಅಂತ ಇದೆ. ನಾವು ಅಬ್ಸರ್ವ್ ದ ಸೆಕೆಂಡ್ ಕ್ವೆಶನ್, ಚೂಸ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಆರ್ಟಿಕಲ್ದಿಂದ ತುಂಬಿ ಅಂತ ಇದೆ. ಸೆಂಟೆನ್ಸ್, ಐ ಸಾ ಡ್ಯಾಶ್ ಎಲಿಫೆಂಟ್ ಎಟ್ ದಿ ಜೂ. ಸೊ ಈ ಒಂದು ಸೆಂಟೆನ್ಸ್ನ ಬಿಟ್ಟ ಸ್ಥಳದಲ್ಲಿ ನಾವು ಆರ್ಟಿಕಲನ್ನು ತುಂಬಬೇಕು. ಸೊ ಆಪ್ಷನಲ್ಲಿ ಆಪ್ಷನ್ ಎ ಆರ್ಟಿಕಲ್ ಎ ಇದೆ, ಬಿ ಆ್ಯಂಡ್ ಸಿ ಆರ್ಟಿಕಲ್ ದ, ಡಿ ನನ್ ಆಫ್ ದೀಸ್. ಸೊ 3 ಕೂಡ ಎ ಮತ್ತು ಬಿ ಮತ್ತು ಸಿ ಸರಿ ಇಲ್ಲದೇ ಇದ್ದಾಗ ನಾವು ಆಪ್ಷನ್ ಡಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಲಿಫೆಂಟ್ ಅಂತಕ್ಕಂಥ ವರ್ಡ್ ಏನಿದೆ ಇದು ಓವೆಲ್ ಸೌಂಡ್ದಿಂದ ಪ್ರೊನೌನ್ಸ್ ಆಗ್ತಿರೋದ್ರಿಂದ ಇಲ್ಲಿ ಆಪ್ಷನ್ ಬಿ ಆ್ಯನ್ ಆರ್ಟಿಕಲ್ ಇಸ್ ದ ರೈಟ್ ಆನ್ಸರ್. ಅಂದರೆ ಐ ಸಾ ಆ್ಯನ್ ಎಲಿಫೆಂಟ್ ಎಟ್ ದಿ ಜೂ. Now third question, choose a correct form of the question to get the underlined word as answer. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿದಂಥ ಪದ ಆನ್ಸರ್ ಬರುವ ಹಾಗೆ ಪ್ರಶ್ನೆಯನ್ನು ರಚನೆ ಮಾಡಬೇಕು. ಇದು ಫ್ರೇಮಿಂಗ್ ಕ್ವೆಶನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ರಾಮ ಈಟ್ಸ್ ಬನಾನಾ. ಇಲ್ಲಿ ಅಂಡರ್ಲೈನ್ ಏನಿದೆ ಬನಾನಾ ಅಂತ ಇದೆ. ಅಂದರೆ ನಾವಿಲ್ಲಿ ಪ್ರಶ್ನೆ ಯಾವ ಥರ ಮಾಡಬೇಕು, ರಾಮ ಏನು ತಿನ್ನುತ್ತಾ ಇದ್ದಾನೆ ಅಂತ ಕೇಳಬೇಕು. ಆವಾಗಿನ ಆನ್ಸರ್ ಬರುತ್ತೆ ಬನಾನಾ ಅಂತ ಬರುತ್ತೆ. ಸೊ ರಾಮ ಏನು ತಿನ್ನುತ್ತಾ ಇದ್ದಾನೆ ಅದಕ್ಕೆ ಆಪ್ಷನ್ ಯಾವುದು ಸರಿ? ಆಪ್ಷನ್ ಎ ಹೌ ಡಿಡ್ ರಾಮ ಈಟ್, ಆಪ್ಷನ್ ಬಿ ವೇರ್ ಡಸ್ ರಾಮ ಈಟ್, ಆಪ್ಷನ್ ಸಿ ವೆನ್ ಹ್ಯಾಸ್ ರಾಮ ಈಟನ್, ಆಪ್ಷನ್ ಡಿ ವಾಟ್ ಡಸ್ ರಾಮ ಈಟ್. ಇಲ್ಲಿ ರಾಮ ಏನು ತಿಂತಾ ಇದ್ದಾನೆ, ಏನು ಅನ್ಲಿಕ್ಕೆ ವಾಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ರಾಮ ಏನು ತಿನ್ನುತ್ತಾನೆ. ಓಕೆ, ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಇಲ್ಲಿ ಒಂದೊಂದು ಅಂಕದ 2 ಪ್ರಶ್ನೆಗಳು. ಇದರಲ್ಲಿ 4ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಹೋಮೋಫೋನ್. ಸೊ ಬಿಟ್ಟ ಸ್ಥಳದಲ್ಲಿ 2 ಹೋಮೋಫೋನ್ ಕೊಟ್ಟಿರ್ತಾರೆ. ಈ 2ರಲ್ಲಿ ಯಾವ ಪದ ಸೂಕ್ತ ಆಗುತ್ತೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹೋಮೋಫೋನ್ ಅಂದ್ರೇನು, ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ ಬಟ್ ಸ್ಪೆಲ್ಲಿಂಗ್ ಮೀನಿಂಗ್ ಚೇಂಜ್ ಇರುತ್ತೆ. ನೋಡಿ ಸ್ಟೇಟ್ಮೆಂಟ್ ಏನಿದೆ, ವಿ ಸಾ ಅ ಫುಲ್ ಮೂನ್ ಲಾಸ್ಟ್ ಡ್ಯಾಶ್. ಸೊ ಇಲ್ಲಿ KNIGHT ನೈಟ್ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ NIGHT ನೈಟ್ ಸೆಲೆಕ್ಟ್ ಮಾಡ್ಕೋಬೇಕಾ? ಈ ಫುಲ್ ಮೂನ್ ಅಂದರೆ ಬೆಳದಿಂಗಳು. ನಾನು ಲಾಸ್ಟ್ ಕೊನೆಯ ರಾತ್ರಿ ನಾನು ಬೆಳದಿಂಗಳನ್ನು ಕಂಡೆ. ಇಲ್ಲಿ ರಾತ್ರಿ ಆಗಲಿಕ್ಕೆ ಯಾವ ವರ್ಡ್ ಕರೆಕ್ಟ್ ಆಗುತ್ತೆ? ರಾತ್ರಿ ಆಗಲಿಕ್ಕೆ NIGHT ಇಸ್ ದ ರೈಟ್ ಆನ್ಸರ್. ಸೊ 4ನೇದು ಉತ್ತರ ಏನು ನೋಡ್ಕೊಂಬರೋಣ ಕೀ ಆನ್ಸರಲ್ಲಿ, ಇಲ್ಲಿ NIGHT. ನೆಕ್ಸ್ಟ್ 5ನೇ ಪ್ರಶ್ನೆ, ಫಿಲ್ ದಿ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಅಪೋಸಿಟ್ ಆಫ್ ದಿ ಅಂಡರ್ಲೈನ್ ವರ್ಡ್ ಯೂಸಿಂಗ್ ಅ ಪ್ರಿಫಿಕ್ಸ್. ಸೊ ಇಲ್ಲೊಂದು ಸೆಂಟೆನ್ಸಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿದಂಥ ಪದದ ಅಪೋಸಿಟ್ ವರ್ಡನ್ನು ನಾವಿಲ್ಲಿ ಇಲ್ಲಿ ತುಂಬಬೇಕು. ಅಂದರೆ ಈ ವರ್ಡ್ಗೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಅಪೋಸಿಟ್ ಮಾಡಬೇಕು. ಇಟ್ ಈಸ್ ಪಾಸಿಬಲ್ ಟು ಕಂಪ್ಲೀಟ್ ದ ವರ್ಕ್ ಟುಡೇ, ಇಟ್ ಈಸ್ ನಾಟ್ ಡ್ಯಾಶ್. ಈ ಪಾಸಿಬಲ್ಗೆ ಪ್ರಿಫಿಕ್ಸ್ ಹಚ್ಚಿದ್ರೆ ಅಪೋಸಿಟ್ ವರ್ಡ್ ಆಗೋದು ಯಾವುದು? ಇಂಪಾಸಿಬಲ್.
ಇಲ್ಲಿ ಪಾಸಿಬಲ್ ಇದೆ, ಇಲ್ಲಿ ನಾವು ಇಂಪಾಸಿಬಲನ್ನು ತುಂಬಬೇಕು. ಆನ್ಸರ್ ನೋಡಿ, ಐ ಎಮ್ ಅನ್ನೋದು ಪ್ರಿಪೊಸಿಷನ್, ಇಂಪಾಸಿಬಲ್. ನಾವು ಮೇನ್ ಕ್ವೆಶನ್ ನಂಬರ್ 3, ಇದರಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ 3 ಪ್ರಶ್ನೆಗಳಿವೆ, ಒಟ್ಟಾರೆ 6 ಅಂಕವನ್ನು ನಾವು ಪಡ್ಕೋಬೋದು. ಇದರಲ್ಲಿ 5ನೇ ಪ್ರಶ್ನೆ, 6ನೇ ಪ್ರಶ್ನೆ ನೋಡೋಣ. ವಾಟ್ ಡಿಡ್ ದ ನ್ಯಾರೇಟರ್ ಸಿ ಆನ್ ಹಿಸ್ ವೇ ಹೋಮ್ ದ ಫಸ್ಟ್ ಡೇ? ಅಂದರೆ ಲೇಖಕರು ಮನೆಯಿಂದ ಹೊರಡುವಾಗ ಯಾವ ದೃಶ್ಯವನ್ನು ಕಂಡ್ರು ಫಸ್ಟ್ ಡೇ ಹೋಗೋ ಟೈಮಲ್ಲಿ. ಸೊ ಏನು ನೋಡಿದ್ರು ಅನ್ನೋದು, ಈ ನ್ಯಾರೇಟರ್ ಏನು ಹೋಗ್ತಾ ಇದ್ರಲ್ಲ ಆಫೀಸಿಗೆ ಹೋಗೋ ಟೈಮಲ್ಲಿ ಏನು ಕಂಡ್ರು, ಇದು ಜಮೈಕನ್ ಫ್ರ್ಯಾಗ್ಮೆಂಟ್ ಅಂತಕ್ಕಂಥ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಆನ್ಸರ್ ನೋಡ್ಕೊಂಬರೋಣ. 6ನೇ ಪ್ರಶ್ನೆದು, ದ ನ್ಯಾರೇಟರ್ ಸಾ 2 little boys ಪ್ಲೇಯಿಂಗ್ ಇನ್ ದಿ ಯಾರ್ಡ್. ಸೊ ಮನೆಯ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ 2 ಹುಡುಗರು ಆಟ ಆಡೋದನ್ನು ಲೇಖಕರು ಕಾಣ್ತಾರೆ. 1 ಬ್ಲ್ಯಾಕ್ ಆ್ಯಂಡ್ 1 ವೈಟ್. ಒಬ್ಬ ಕಪ್ಪು ಹುಡುಗ ಇರ್ತಾನೆ, ಇನ್ನೊಬ್ಬ ಬೆಳ್ಳಗೆ ಹುಡುಗ ಇರ್ತಾನೆ. ದ ಬ್ಲ್ಯಾಕ್ ಬಾಯ್ ವಾಸ್ ಗಿವಿಂಗ್ ಆರ್ಡರ್ಸ್ ಆ್ಯಂಡ್ ದ ವೈಟ್ ಬಾಯ್ ವಾಸ್ ಒಬೇಯಿಂಗ್. ಇಲ್ಲಿ ಒಬ್ಬರು ಆರ್ಡರ್ ಕೊಡ್ತಾ ಇದ್ದಾರೆ, ಒಬ್ಬರು ಒಬೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೌ ಹ್ಯಾಸ್ ದ ಮದರ್ ಟ್ರೀಟೆಡ್ ಅದರ್ ಆ್ಯನಿಮಲ್ಸ್? ತಾಯಿ ಇತರ ಪ್ರಾಣಿಗಳನ್ನ ಯಾವ ಥರ ನೋಡ್ಕೋತಾ ಇದ್ದಳು? ಸೊ ಇದು ಫಾರ್ ಅ 5 year old ಅಂತಕ್ಕಂಥ ಪೊಯಮ್ನಿಂದ ಈ ಒಂದು ಪ್ರಶ್ನೆ. ಆನ್ಸರ್, ದ ಮದರ್ ಸೇಸ್ ಹರ್ ಸನ್ ಟು ಶೋ ಕೈಂಡ್ನೆಸ್ ಟು ಸ್ನೇಲ್. ಸ್ನೇಲ್ ಅಂದರೆ ಬಸವನ ಹುಳು. ಅಂದರೆ ತಾಯಿ ತನ್ನ ಮಗುವಿಗೆ ಹೇಳ್ತಾಳೆ ಬಸವನ ಹುಳುಗಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ, ಅವುಗಳ ಮೇಲೆ ದಯೆ ತೋರಿಸ್ಬೇಕು ಅಂತ. ಬಟ್ ಸಿ ಡಿಡ್ ನಾಟ್ ಪ್ರಾಕ್ಟೀಸ್ ಇನ್ ಅವರ್ ಲೈಫ್. ಬಟ್ ಅವಳು ಹೇಳ್ತಿದ್ರು, ಬಟ್ ಅವಳು ಆ ಥರ ಮಾಡ್ತಾ ಇರಲಿಲ್ಲ. ಸಿ ಹ್ಯಾಡ್ ಎ ಟ್ರ್ಯಾಪ್ಡ್ ಮೈಸ್. ಯಾಕೆ ಆ ಥರ ಮಾಡ್ತಿರಲಿಲ್ಲ ಅಂದರೆ, ಅವಳು ತಾಯಿ ಆದಳು ಇಲಿಗಳಿಗೆ ಬೇಲಿ ಹಾಕೋದು, ಆಮೇಲೆ ಆ್ಯಂಡ್ ಶಾರ್ಟ್ ವೈಲ್ಡ್ ಬರ್ಡ್ಸ್, ಪ್ರಾಣಿಗಳನ್ನ ಶೂಟ್ ಮಾಡೋದು. ಸಿ ಹ್ಯಾಡ್ ಎ ಡ್ರಾನ್ ಹರ್ ಸನ್ಸ್ ಕಿಟನ್ ಟು, ಅಂದರೆ ಬೆಕ್ಕಿನ ಮರಿಗಳನ್ನು ಕೂಡ ನೀರಲ್ಲಿ ಹಾಕಿ ಮುಳುಗಿಸೋದು, ಈ ಥರ ಟಾರ್ಚರ್ ಮಾಡ್ತಿದ್ದಳು. ಬಟ್ ಮಗುವಿಗೆ ಮಾತ್ರ ಇತರ ಪ್ರಾಣಿಗಳಿಗೆ ದಯೆ ತೋರಿಸ್ಬೇಕು ಅಂತ ಟೀಚ್ ಮಾಡ್ತಿದ್ದಳು. ನಾವು ನೆಕ್ಸ್ಟ್ ಕ್ವೆಶನ್ ನಂಬರ್ 8ಅಲ್ಲಿ, ಅಕಾರ್ಡಿಂಗ್ ಟು ದಿ ಲಯನ್ ವಾಟ್ ಕಾಸ್ಡ್ ದ ಕ್ರ್ಯಾಶ್? ಸೊ ಭೂಮಿ ಸೀಳಲು ಯಾವುದು ನಿಜವಾದ ಕಾರಣ? ಲಯನ್ ಪ್ರಕಾರ, ಲಯನ್ ಅಂದರೆ ಸಿಂಹ, ಸಿಂಹದ ಪ್ರಕಾರ ಭೂಮಿಗೆ ಸೀಳಲು ಕಾರಣ ಏನು? ಕ್ರ್ಯಾಶ್ ಆಗಲು. ಸೊ ನಾವು ಆನ್ಸರ್ ನೋಡ್ಕೊಂಬರೋಣ. 8ನೇ ಪ್ರಶ್ನೆದು, ದ ಲಯನ್ ಆಫ್ಟರ್ ಲಿಸ್ನಿಂಗ್ ಟು ದಿ ಹೇರ್ guessed that a rip bell fruit might have fallen from above onto the palm shrub and had caused the crash. ಸೊ ಲಯನ್ ಏನು ಮಾಡುತ್ತೆ, ಮೊದಲು ಮೊಲವನ್ನು ಕರೆದು ಕೇಳುತ್ತೆ. ಮೊಲ ತನ್ನ ಎಲ್ಲ ಸ್ಟೋರಿ ಹೇಳುತ್ತೆ. ಹೇಳಿದಾಗ ಅದಕ್ಕೆ ಲಯನ್ಗೆ ಒಂದು ಅರ್ಥ ಆಗುತ್ತೆ, ಬೇಲದ ಹಣ್ಣು ಒಂದು ಈ ಪಾಮ್ ಶರಬ್ ಏನು ಪಾಮ್ ಗಿಡದ ಒಂದು ಗಿಡಗಂಟಿಗಳು ಹುಲ್ಲು ಏನಿರುತ್ತೆ ಅದರ ಮೇಲೆ ಬಿದ್ದಾಗ ಸೌಂಡ್ ಬಂದಿತ್ತು. ಈ ಸೌಂಡನ್ನೇ ಭೂಮಿ ಸಿಳ್ತಾ ಇದೆ ಅಂತ ಮೊಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿತ್ತು. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಬರೆಯಿರಿ ಅಂತ. ಸೊ ಯಾಕೆ 5-6 ವಾಕ್ಯ ಅಂದರೆ ಇದು 3 ಅಂಕದ 2 ಪ್ರಶ್ನೆಗಳಿವೆ, 6 ಅಂಕವನ್ನು ಇಲ್ಲಿ ಪಡ್ಕೋಬೋದು. ಇದರಲ್ಲಿ 9ನೇ ಪ್ರಶ್ನೆ, ನ್ಯಾರೇಟ್ ದಿ ಈವೆಂಟ್ಸ್ ದಟ್ ಲೆಡ್ ಟು ಆಲಿವರ್ ಬೀಯಿಂಗ್ ಲಾಕ್ಡ್ ಅಪ್ ಇನ್ ದಿ ರೂಮ್. ಸೊ ಆಲಿವರ್ಗೆ ರೂಮಲ್ಲಿ ಲಾಕ್ ಮಾಡಲು ಕಾರಣವಾದ ಘಟನೆ ಯಾವುದು? ಇದು ಇದು ನಮಗೆ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅಂತಕ್ಕಂಥ ಪಾಠದಿಂದ. ಅಂದರೆ ಆಲಿವರ್ ಟ್ವಿಸ್ಟಿಗೆ ಅರೆಸ್ಟ್ ಮಾಡಲು ಕಾರಣ ಏನು? ಆನ್ಸರ್ ನೋಡ್ಕೊಂಬರೋಣ. ದ ಚಿಲ್ಡ್ರನ್ ಇನ್ ದ ಪುವರ್ ಹೌಸ್ ವೇರ್ ಸ್ಟಾವಿಂಗ್ ಆನ್ ವಾಟರ್ ಎ ಗ್ರುಯೆಲ್. ಸೊ ಆ ಅನಾಥಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಳಿಗಂಜಿ, ನೀರಿನಂಥ ತಿಳಿಗಂಜಿ ನೀಡೋದ್ರಿಂದ ಅವರಿಗೆ ತುಂಬ ಹಸಿವು ಆಗಿರ್ತಿತ್ತು. ಆಫ್ಟರ್ ಅ ಬಾಯ್ ಥ್ರೇಟನ್ ಟು ಈಟ್ ಅನದರ್ ಇಫ್ ಹಿ ಡಿಡಂಟ್ ಗೆಟ್ ಮೋರ್ ಫುಡ್, ದೇ ಹೆಲ್ಡ್ ಅ ಮೀಟಿಂಗ್ ಆ್ಯಂಡ್ ಚೂಸ್ ಆಲಿವರ್ ಟು ಆಸ್ಕ್ ಫಾರ್ ಅನ್ ಎಕ್ಸ್ಟ್ರಾ ಪೋರ್ಷನ್. ಸೊ ಆ ಒಂದು ಅನಾಥ ಆಶ್ರಮದಲ್ಲಿರ್ತಕ್ಕಂಥ ದೊಡ್ಡ ಹುಡುಗ ಏನು ಮಾಡ್ತಾನೆ, ಚಿಕ್ಕ ಹುಡುಗರಿಗೆ ಹೆದರಿಸ್ತಾನೆ,
ನೀವು ನನಗೆ ಆಹಾರ ಕೊಡಲಿಲ್ಲ ಅಂದರೆ ನಾನು ನಿಮ್ಮನ್ನು ತಿಂತೀನಿ ಅಂತ. ಸೊ ಹೆದರಿದಂಥ ಎಲ್ಲ ಹುಡುಗರು ಏನು ಮಾಡ್ತಾರೆ, ಒಂದು ಮೀಟಿಂಗನ್ನು ಅರೇಂಜ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ಆಲಿವರ್ ಟ್ವಿಸ್ಟಿಗೆ ಒಂದು ಜವಾಬ್ದಾರಿ ಒಪ್ಪಿಸ್ತಾರೆ. ಎಲ್ಲರೂ ಕೂಡಿ ನಾವು ಆಹಾರವನ್ನು ಹೆಚ್ಚಿಗೆ ಬೇಡೋಣ ಅಂತ. ವೆನ್ ಆಲಿವರ್ ಮೇಡ್ ದ ರಿಕ್ವೆಸ್ಟ್ ದ ಮಾಸ್ಟರ್ ಬಿಕೇಮ್ ಫ್ಯೂರಿಯಸ್. ಸೊ ಅದಕ್ಕೆ ಆಲಿವರ್ ಏನು ಮಾಡ್ತಾನೆ, ಊಟ ನೀಡೋ ಟೈಮಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಊಟವನ್ನು ನೀಡಿ ಅಂತ ಕೇಳ್ಕೊತಾನೆ. ಆವಾಗ ಮಾಸ್ಟರ್ಗೆ ತುಂಬ ಕೋಪ ಬರುತ್ತೆ. ಹಿಟ್ ಹಿಮ್, ಅವನನ್ನು ಹೊಡಿತಾನೆ. ಆ್ಯಂಡ್ ಕಂಪ್ಲೇಂಟ್ ಟು ಮಿಸ್ಟರ್ ಬಂಬ್ಲೆ. ಅಷ್ಟೇ ಅಲ್ಲದೆ ಮಿಸ್ಟರ್ ಬಂಬ್ಲೆ ಹತ್ರ ಹೋಗಿ ಈ ಹುಡುಗನ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಮಿಸ್ಟರ್ ಬಂಬ್ಲೆ ದೆನ್ ಲಾಕ್ಡ್ ಆಲಿವರ್ ಇನ್ ಅ ರೂಮ್ ಫಾರ್ ದ ನೈಟ್. ಅದಕ್ಕೆ ಮಿಸ್ಟರ್ ಬಂಬ್ಲೆ ಏನು ಮಾಡ್ತಾನೆ, ಈ ಹುಡುಗನನ್ನು ಒಂದು ಇಡೀ ರಾತ್ರಿ ಒಂದು ಕೋಣೆಯಲ್ಲಿ ಲಾಕ್ ಮಾಡಿ ಇಡ್ತಾನೆ. ಈ ಒಂದು ಘಟನೆ ಅಂದರೆ ಹೆಚ್ಚಿನ ಆಹಾರ ಬೇಡದ ಒಂದು ಘಟನೆ ಈ ಹುಡುಗನಿಗೆ ಅರೆಸ್ಟ್ ಮಾಡಲು ಒಂದು ಕಾರಣ ಆಯಿತು ಅಂತ ನಾವಿಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ. ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಅ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್. ಯುದ್ಧದಿಂದ ಎಲ್ಲವೂ ಸರ್ವನಾಶ ಆಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬರೆಯಿರಿ ಅಂತ. ಸೊ ಇದು ನಮಗೆ ನೋ ಮೆನ್ ಆರ್ ಫಾರೆನ್ ಅಂತಕ್ಕಂಥ ಕವನದಿಂದ ಈ ಒಂದು ಪ್ರಶ್ನೆ. ಸೊ ಯುದ್ಧದಿಂದ ಏನಾಗುತ್ತೆ ಹಾನಿ ಅನ್ನೋದರ ಬಗ್ಗೆ ಇಲ್ಲಿ ನಾವು ಬರೀಬೇಕಾಗುತ್ತೆ. ನೋಡ್ಕೊಂಬರೋಣ 10ನೇ ಪ್ರಶ್ನೆ ಉತ್ತರ. ವಾರ್ ಬ್ರಿಂಗ್ಸ್ ಮಾಸ್ ಡಿಸ್ಟ್ರಕ್ಷನ್. ಯುದ್ಧದಿಂದ ಅಪಾರವಾದ ಹಾನಿಯಾಗುತ್ತೆ. ಪೀಪಲ್ ಫೈಟ್ ಓವರ್ ರೇಸ್, ರಿಲಿಜನ್ ಆ್ಯಂಡ್ ಸುಪ್ರಿಮಸಿ, ಕಿಲ್ಲಿಂಗ್ ಥೌಸಂಡ್ಸ್ ಆ್ಯಂಡ್ ರೆಡ್ಯೂಸಿಂಗ್ ಹೋಮ್ಸ್ ಆ್ಯಂಡ್ ಫಾರ್ಮ್ ಲ್ಯಾಂಡ್ಸ್ ಟು ಆ್ಯಶಸ್. ಸೊ ಜನ, ಜಾತಿ, ಜನಾಂಗ, ಭೇದ ಭಾವ ಅಂತ ಒಬ್ರಿಗೊಬ್ಬರು ಹೊಡೆದಾಡಿ ಏನಾಗ್ತಾರೆ ಕೊನೆಗೆ ಅಂದರೆ ಭೂಮಿಯನ್ನು ಕಳ್ಕೊತಾರೆ, ಜೀವಗಳ ಹಾನಿಯಾಗುತ್ತೆ, ಜೊತೆಗೆ ಒಳ್ಳೆಯ ಭೂಮಿ ಕೂಡ ಸರ್ವನಾಶ ಆಗಿ ಮರುಭೂಮಿಯಾಗುತ್ತೆ. ಮಾಡರ್ನ್ ವೆಪನ್ಸ್ ಕಾಸ್ ಇಮೆನ್ಸ್ ಲಾಸ್ ಆಫ್ ಲೈಫ್ ಆ್ಯಂಡ್ ಮಿಸರಿ. ಇನ್ನು ಇತ್ತೀಚೆಗೆ ಕಂಡುಹಿಡಿದಂಥ ಆಧುನಿಕ ವೆಪನ್ಸ್ಗಳು, ಯುದ್ಧದ ಉಪಕರಣಗಳು ಕೂಡ ಅಪಾರವಾದ ಜೀವಹಾನಿ ಮತ್ತು ಸಂಕಷ್ಟವನ್ನು ತರುತ್ತೆ. ದ ಡೆವಾಸ್ಟೇಷನ್ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಶೋಸ್ ದ್ಯಾಟ್ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್ ಬೈ ಬ್ರಿಂಗಿಂಗ್ ಓನ್ಲಿ ಸಫರಿಂಗ್ ಆ್ಯಂಡ್ ರೂಯಿನ್. ಸೊ 2ನೇ ಮಹಾಯುದ್ಧ ಮುಗಿದಾಗ ನಾವು ನೋಡಿದ್ವಿ, ಅದರಿಂದ ಸಾಕಷ್ಟು ಅಪಾರವಾದ ಹಾನಿಯಾಗಿತ್ತು, ಸರ್ವನಾಶ ಆಗಿತ್ತು. ಹೀಗಾಗಿ ಯುದ್ಧದಿಂದ ಎಲ್ಲವೂ ಕೂಡ ಲಾಸ್ ಆಗುತ್ತೆ ಅನ್ನೋದನ್ನು ಈ ಪೋಯಮಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಪ್ರಶ್ನೆ ಪತ್ರಿಕೆಯ ಒಂದು ಕೊನೆಯ ಪ್ರಶ್ನೆ, ಮೇನ್ ಕ್ವೆಶನ್ ನಂಬರ್ 5ಅಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್. ಇಲ್ಲೊಂದು ಚಿಕ್ಕದಾದ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಈ ಪ್ಯಾರಾಗ್ರಾಫ್ ಕೆಳಗಡೆ ಒಂದೊಂದು ಅಂಕದ 3 ಪ್ರಶ್ನೆಗಳಿವೆ. ನಾವು ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ಆನ್ಸರನ್ನು ಇದರಲ್ಲಿ ಹುಡುಗಿ ಬರೀಬೇಕಾಗುತ್ತೆ. ಸೊ ಇದು ಒಂದೊಂದು ಅಂಕದ 3 ಪ್ರಶ್ನೆಗಳು. ನೋಡಿ ಏನಿದೆ ಪ್ಯಾರಾಗ್ರಾಫ್ ಓದೋಣ. ಲಾಸ್ಟ್ ಸಂಡೇ ಮೈ ಫ್ಯಾಮಿಲಿ ಆ್ಯಂಡ್ ಐ ವೆಂಟ್ ಟು ದ ಬೀಚ್. ಸೊ ಲಾಸ್ಟ್ ಕೊನೆಯ ಒಂದು ಸಂಡೇ ನಾವು ಏನು ಮಾಡ್ತೀವಿ, ರವಿವಾರ ನಾನು ಮತ್ತು ನನ್ನ ಕುಟುಂಬದವರು ಒಂದು ಬೀಚ್ಗೆ, ಸಮುದ್ರದ ದಡಕ್ಕೆ ಹೋದ್ವಿ. ದ ಸ್ಕೈ ವಾಸ್ ಕ್ಲಿಯರ್ ಆ್ಯಂಡ್ ದ ವೆದರ್ ವಾಸ್ ಪರ್ಫೆಕ್ಟ್ ಫಾರ್ ಅ ಪಿಕ್ನಿಕ್. ಸೊ ಅವತ್ತಿನ ಒಂದು ಆಕಾಶ ತುಂಬ ಕ್ಲಿಯರ್ ಆಗಿತ್ತು ಮತ್ತು ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಪಿಕ್ನಿಕ್ ಹೋಗೋಕ್ಕೆ ಸೂಕ್ತವಾದ ಒಂದು ವಾತಾವರಣ ಇತ್ತು. ವಿ ಪ್ಲೇಡ್ ಗೇಮ್ಸ್, ಬಿಲ್ಟ್ ಸ್ಯಾಂಡ್ ಕ್ಯಾಸಲ್ಸ್ ಆ್ಯಂಡ್ ಕಲೆಕ್ಟೆಡ್ ಸೀಸೆಲ್ಸ್. ನಾವಲ್ಲೆಲ್ಲ ಆಟಗಳನ್ನ ಆಡಿದ್ದೀವಿ, ಸಮುದ್ರದ ದಡದಲ್ಲಿ ಆಟ ಆಡಿದ್ದೀವಿ. ಆಮೇಲೆ ಉಸುಕಿನ ಕೋಟೆಯನ್ನು ಕಟ್ಟಿದ್ದೀವಿ. ಆಮೇಲೆ ಆ ಸಮುದ್ರದಕ್ಕಂಥ ಶೆಲ್ಗಳು, ಸಮುದ್ರದ ಮೀನಿನ ಶೆಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಮೈ ಲಿಟಲ್ ಸಿಸ್ಟರ್ ಎಂಜಾಯ್ಡ್ ಫ್ಲೈಯಿಂಗ್ ದೇರ್ ಕೈಟ್. ಇನ್ನು ನಮ್ಮ ತಂಗಿ ಸಿಸ್ಟರ್ ಏನು ಮಾಡಿದ್ರು, ಕೈಟನ್ನು ಹಾರಿಸೋ ಮೂಲಕ ಅಂದರೆ ಪತಂಗವನ್ನು ಹಾರಿಸೋ ಮೂಲಕ ಎಂಜಾಯ್ ಮಾಡಿದ್ರು. ವೈಲ್ ಮೈ ಪೇರೆಂಟ್ಸ್ ರಿಲ್ಯಾಕ್ಸ್ಡ್ ಅಂಡರ್ ಅ ಬಿಗ್ ಅಂಬ್ರೆಲ್ಲಾ. ಇನ್ನು ನಮ್ಮ ಪೇರೆಂಟ್ಸು, ನಮ್ಮ ತಂದೆ ತಾಯಿಗಳು ಒಂದು ದೊಡ್ಡದ ಛತ್ರಿ ಕೆಳಗಡೆ ವಿಶ್ರಾಂತಿಯನ್ನು ತೆಗೆದುಕೋತಾ ಇದ್ದರು. ವಿ ಹ್ಯಾಡ್ ಸ್ಯಾಂಡ್ವಿಚಸ್, ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಫಾರ್ ಲಂಚ್. ಇನ್ನು ಆವತ್ತಿನ ದಿನ ಮಧ್ಯಾಹ್ನ ಊಟಕ್ಕೆ ನಮಗೆ ಸ್ಯಾಂಡ್ವಿಚ್ಗಳಿತ್ತು, ಆಮೇಲೆ ಹಣ್ಣುಗಳಿದ್ದವು, ಜೊತೆಗೆ ಜ್ಯೂಸ್ ಕೂಡ ಇತ್ತು. ಇಟ್ ವಾಸ್ ಫನ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಡೇ ಫಾರ್ ಆಲ್ ಆಫ್ ಅಸ್. ಸೊ ಇದು ಎಲ್ಲರಿಗೂ ತುಂಬ ರಿಲ್ಯಾಕ್ಸಿಂಗ್ ವಿಶ್ರಾಂತಿಯ ದಿನ ಆಗಿತ್ತು ಅಂತ ಇಷ್ಟೊಂದು ಪ್ಯಾರಾಗ್ರಾಫನ್ನು ನೋಡ್ಕೊಂಡಿವಿ. ಸೊ ಇಲ್ಲಿಗ ಕ್ವಶನ್ಸ್ ಏನಿವೆ ಅಂತ ನೋಡ್ಕೊಂಡು ಬರೋಣ. ಇದರಲ್ಲಿ ಕ್ವಶನ್ ಎ, ವೇ ಡಿಡ್ ದ ಫ್ಯಾಮಿಲಿ ಗೋ? ಕುಟುಂಬದವರೆಲ್ಲ ಎಲ್ಲಿಗೆ ಹೋಗಿದ್ರು? ಕೀ ಆನ್ಸರ್ ನೋಡ್ಕೊಂಬರೋಣ. ದ ಫ್ಯಾಮಿಲಿ ವೆಂಟ್ ಟು ದ ಬೀಚ್. ಕುಟುಂಬದವರು ಸಮುದ್ರ ದಡಕ್ಕೆ ಹೋಗಿದ್ರು. ಇನ್ನು ಬಿ ಕ್ವಶನ್,
ವಾಟ್ ಡಿಡ್ ದ ಚಿಲ್ಡ್ರನ್ ಡೂ ಅಟ್ ದಿ ಬೀಚ್? ಸಮುದ್ರ ತೀರದಲ್ಲಿ ಮಕ್ಕಳು ಏನು ಮಾಡ್ತಿದ್ರು? ಆನ್ಸರ್: ದ ಚಿಲ್ಡ್ರನ್ ಪ್ಲೇಡ್ ಗೇಮ್ಸ್, ಬಿಲ್ಟ್ ಸ್ಯಾಂಡ್ ಕ್ಯಾಸಲ್ಸ್, ಕಲೆಕ್ಟೆಡ್ ಸೀಸೆಲ್ಸ್ ಆ್ಯಂಡ್ ದ ಲಿಟಲ್ ಸಿಸ್ಟರ್ಸ್ ಫ್ಲೂ ಅ ಕೈಟ್. ಅವರೆಲ್ಲ ಏನು ಆಟ ಆಡಿದ್ರು ಅದ್ರ ಬಗ್ಗೆ ನಾವು ಇಲ್ಲಿ ಬರೀಬೇಕು. ಮಕ್ಕಳೆಲ್ಲ ಆಟಗಳನ್ನ ಆಡಿದ್ರು, ಉಸುಕಿನ ಕೋಟೆಗಳನ್ನ ಕಟ್ಟಿದ್ರು, ಸೀಸೆಲ್ಸನ್ನು ಕಲೆಕ್ಟ್ ಮಾಡಿದ್ರು, ಇನ್ನು ಅವ್ರ ಸಿಸ್ಟರ್ಸ್ ಪತಂಗವನ್ನು ಹಾರಿಸಿದ್ರು, ಲೈಕ್ ದಿಸ್. ಇನ್ನು ಕ್ವಶನ್ ಸಿ, ನೇಮ್ ದ ಐಟಮ್ಸ್ ದ ಫ್ಯಾಮಿಲಿ ಹ್ಯಾಡ್ ಫಾರ್ ಲಂಚ್. ಇನ್ನು ಮಧ್ಯಾಹ್ನ ಊಟಕ್ಕೆ ಕುಟುಂಬದವರು ಏನೇನು ತೆಗೆದುಕೊಂಡು ಹೋಗಿದ್ರು ಆ ಫುಡ್ ಬಗ್ಗೆ ಬರೀಬೇಕು. ಆನ್ಸರ್: ದೇ ಹ್ಯಾಡ್ ಸ್ಯಾಂಡ್ವಿಚಸ್, ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಫಾರ್ ಲಂಚ್. ಮಧ್ಯಾಹ್ನದ ಊಟಕ್ಕೆ ಅವರು ಸ್ಯಾಂಡ್ವಿಚ್ಚು, ಹಣ್ಣುಗಳು ಮತ್ತು ಜ್ಯೂಸನ್ನು ತೆಗೆದುಕೊಂಡು ಹೋಗಿದ್ರು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.